ಹಾಯ್ ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ವಿದ್ಯಾಸ್ ಲ್ಯಾಪ್ಟಾಪ್ ಲಾಗ್ನ ನಿಮ್ಮ ಪ್ರೀತಿಯ ವಿದ್ಯಾವತಿನ ಲಾಗ್ನ ಶುರು ಮಾಡ್ತಾ ಇದ್ದೀನಿ. ಏನಂದರೆ ಇವತ್ತು ಕಾರ್ಯಸಿದ್ಧಿ ಆಂಜನೇಯ ಸ್ವಾಮಿ ಸನ್ನಿಧಾನಕ್ಕೆ ಬಂದಿದ್ದೀನಿ. ಇವತ್ತು 16 ದಿನ ನಾನೇನು ಪೂಜೆ ಮಾಡಿದ್ದೆ ನೋಡಿ, ಅದರ ಕೊನೆಯ ದಿನ ಇವತ್ತಿಗೆ 16 ದಿನ ಕಂಪ್ಲೀಟ್ ಆಗುತ್ತೆ. ಸೊ ಇವತ್ತು ಇಲ್ಲಿ ಬಂದಿದ್ದೀನಿ. ಇವತ್ತು 16 ದಿನ ಕಂಪ್ಲೀಟ್ ಆಯಿತು ನೋಡಿ. ಮಾಮೂಲಿ ಅಂತಲೇ 16 ರೌಂಡ್ ಪ್ರದಕ್ಷಿಣೆ ಹಾಕಿ ಇವಾಗ ಕಾಯಿನ ಬಿಚ್ಕೋಬೇಕಿತ್ತು. ಎಷ್ಟೋ ಸಾವಿರ ಜನ ಕಟ್ಟಿರ್ತಾರೆ. ಇದರಲ್ಲಿ ನಮ್ಮ ಕಾಯಿ ಯಾವುದು ಅಂತ ಗೊತ್ತಾಗಲ್ಲ. ಆಂಟಿ ಮಗಳ ಜೊತೆ ಬಂದಿದ್ದನಲ್ಲ, ಫ್ರೆಂಡ್ ಅಂತ ಅಂದ್ಕೊಳ್ಳಿ, ಫ್ರೆಂಡ್ ಜೊತೆ ಬಂದಿದ್ದನಲ್ಲ, ಅವರು ಹೇಳಿದ್ದು ಒಂದು ಫೋಟೋ ತಗೋ ಆಂಟಿ, ಯಾವುದಕ್ಕೂ ಮಿಸ್ ಆಗಿಬಿಡುತ್ತೆ ಅಂತ ಅಂದಿದ್ದು. ಅದೇ ರೀತಿಯೇ ಫೋಟೋ ತೊಗೊಂಡಿದ್ದೆ. ನನಗೆ ಎಷ್ಟು ಯೂಸ್ ಆಯ್ತು ಗೊತ್ತಾ, ಯಾಕಂದರೆ ನಾನು ಪೂಜೆ ಮಾಡಿಸೋ ಅವ್ರ ನಂಬರ್ ಚೀಟಿ ಕೊಟ್ಟಿದ್ರಲ್ಲ, ಅದನ್ನ ಮನೇಲೇ ಬಿಟ್ಟು ಹೋಗ್ಬಿಟ್ಟಿದ್ದೆ. ಸರಿ ಫೋನಲ್ಲಿ ತೆಗ್ದಿದ್ದೆ ಫೋಟೋ ಅಂದ್ಬಿಟ್ಟು ತೆಗೆದು ನೋಡಿದೆ. ಆಮೇಲೆ ಕರೆಕ್ಟ್ ಇತ್ತು ನಂಬರು. ನನಗೆ ನಿಜವಾಗ್ಲೂ ಎಷ್ಟೋ ಜನ ಹುಡುಕ್ತಾಯಿದ್ರು ನಾವು ಕಟ್ಟಿರೋ ಕಾಯಿ ಎಲ್ಲಿ ಸಿಗ್ತಾಯಿಲ್ಲ ಅಂತ. ಅಂಥದ್ರಲ್ಲಿ ನಾನು ಅಷ್ಟು ಹುಡುಕಲೇ ಇಲ್ಲ. ನನ್ನ ಕೈ ಹಾಕಿದ ತಕ್ಷಣವೇ ನನಗೆ ಸಿಕ್ಕೋಯ್ತು. ನನ್ನ ಮಗಳು ಅಂತ ಇದ್ಲು, ಏನು ಮಮ್ಮಿ ನಿಮ್ಗೆ ಇಷ್ಟು ಬೇಗ ಸಿಕ್ಕೋಯ್ತು ಕಾಯಿ ಅಂತ. ಅಷ್ಟು ಸಾವಿರ ಜನ ಕಟ್ಟಿರ್ತಾರೆ. ಅಲ್ಲಿ ಯಾರೋ ಒಬ್ಬರು ಕಾಯಿ ಕಾಣಿಸ್ತಾ ಇಲ್ಲ ಅಂತ ಅಂದಾಗ ಅವರು ಪುರೋಹಿತರು ಹೇಳಿದ್ರು, ಅರ್ಚಕರು, ಲಾಸ್ಟ್ ಶನಿವಾರ ನಾನು ಕಟ್ಟಿದ್ದೆ ನೋಡಿ, ಅವತ್ತು ಕಟ್ಟಿದ್ದು 1800 ಜನ ಅಂತ ಅವತ್ತು ಕಟ್ಟಿದ್ದು. ಸೊ ಹಂಗಾರೆ ಎಷ್ಟು ಜನ ಕಟ್ಟಿದ್ರು ಅಂತ ಇಮ್ಯಾಜಿನ್ ಮಾಡ್ಕೊಳ್ಳಿ. ಅಂಥದ್ರಲ್ಲಿ ನನಗೆ ನೋಡಿದ ತಕ್ಷಣ ನನಗೆ ಕಾಯಿ ಸಿಕ್ಕೋಯ್ತು. ಆಮೇಲೆ ಬಿಚ್ಕೊಂಡು ಅವ್ರ ಹತ್ರ ಪೂಜೆ ಮಾಡಿಸ್ಕೊಂಡು, ಮತ್ತು ನಾನು ಪ್ರದಕ್ಷಿಣೆ ಎಲ್ಲ ಆಯ್ತಲ್ಲ, ಇವಾಗ ಏನು ದಾರ ಕಟ್ಟಿದ್ರು ನೋಡಿ ನಮಗೆ, ಅದನ್ನು ತೆಗೆದು ಇಲ್ಲಿ ಹಾಕಬೇಕು, ಈ ಬುಟ್ಟಿಲಿ ಹಾಕಬೇಕು. ಸೊ ಅದರಂತೆಯೇ ನಾನು ತೆಗೆದು ಇಲ್ಲಿ ಹಾಕ್ತಾಯಿದ್ದೀನಿ. ಚೆನ್ನಾಗಾಯಿತು. ಇಲ್ಲಿ ಕಂಪ್ಲೀಟು ಇದು ಹೇಗೆ ವ್ರತ ಥರ ಹೇಗೆ ಪೂಜೆ ಮಾಡಬೇಕು ಏನು ಅಂತ ಅವರೇ ಹೇಳ್ಕೊಡ್ತಾರೆ. ನಮಗೇನಿಲ್ಲ, ಅವರೇ ಅಲ್ಲಿ ಎಲ್ಲ ಹೇಳ್ಕೊಡ್ತಾರೆ ಏನು ಮಾಡಬೇಕು ಏನು ಅಂತೆಲ್ಲ. ಜಸ್ಟ್ ಕಾಯಿ ಅಲ್ಲೇ ಸಿಗುತ್ತೆ, ಅಲ್ಲಿಂದನೇ ತೊಗೋಬೇಕು. ಚೆನ್ನಾಗಿತ್ತು. ಇನ್ನು ನನ್ನ ಮಗಳ ಕೈಲೂ 16 ಅದು ನನಗೆ ಹೆಂಗೆ ಅಂದರೆ ಜಪ ಮಾಡಿ ಬಾಯಿಪಾಠ ಆಗಿಬಿಟ್ಟಿದೆ. ನಾನು ನೋಡೋಕ್ಕೆ ಹೋಗಲ್ಲ, ಹಾಗೆ ಹೇಳ್ತೀನಿ. ಸೊ ಅವಳಿಗೂ ಹೇಳ್ಕೊಡ್ತಾ ಇದ್ದೆ. ಅವಳು ಕೂಡ ಹೇಳ್ಕೊಂಡು ಅವಳು 16 ಪ್ರದಕ್ಷಿಣೆ ಹಾಕಿದ್ಲು. ಇಬ್ಬರು ಹಾಕ್ಕೊಂಡು ಸ್ವಲ್ಪ ಬೆಳಿಗ್ಗೆನೇ ಹೋಗಿದ್ದೆ ನೋಡಿ, ಟಿಫನ್ ಏನೂ ತಿಂದಿರಲಿಲ್ಲ. ಸರಿ ಪ್ರದಕ್ಷಿಣೆ ಎಲ್ಲ ಹಾಕಿದ್ಮೇಲೆ ಸ್ವಲ್ಪ ಒಂಥರ ರಿಲೀಫ್ ಆಗಲಿ ಅಂತ ಅಲ್ಲಿ ಕಾಫಿ ಮಾತ್ರ ಸಖತ್ತಾಗಿರುತ್ತೆ. ಯಾರಾನ ಹೋದರೆ ಕಾಫಿ ಮಾತ್ರ ಮಿಸ್ ಮಾಡ್ಕೊಂಡು ಬರಬೇಡಿ. ಟೇಸ್ಟ್ ನೋಡಿ ಸಿಕ್ಕಾಪಟ್ಟೆ ಚೆನ್ನಾಗಿರುತ್ತೆ. ಕಾಫಿ ಕುಡಿದ್ವಿ. ಅವಳಿಗೇನು ಬೇಡ ಅಂದ್ಲು ನನ್ನ ಮಗಳು. ಸರಿ ಒಂಚೂರು ಕೊಟ್ಟೆ. ಕಾಫಿ ಕುಡ್ಕೊಂಡು ಪ್ರಸಾದಕ್ಕೆ ತುಂಬ ವೆಯ್ಟ್ ಮಾಡಿದೆ. ಪ್ರಸಾದ ಎಲ್ಲ ಖಾಲಿಯಾಗೋಯ್ತು ಅನಿಸುತ್ತೆ, ಇಲ್ಲ ಇನ್ನೂ ಕೊಡ್ತಾ ಇರಲಿಲ್ವೋ ಗೊತ್ತಿಲ್ಲ. ಏನಂದರೆ ಪ್ರಸಾದನೂ ಅಷ್ಟೇ ಎಷ್ಟು ಚೆನ್ನಾಗಿರುತ್ತೆ ಗೊತ್ತಾ, ಪುಳಿಯೋಗರೆ ತಿಂತಾಯಿದ್ರೆ ಇನ್ನೂ ಬೇಕು ಅನಿಸುತ್ತೆ. ಇನ್ನು ಕಾಯಿನ ನಮ್ಮ ಮನೆಯವ್ರಿಗೆ ಕಾಯಿ ಸುಲ್ಕೊಡು ಆ ಥರ ಎಲ್ಲ ಕೇಳಬೇಕು ಅಂತ ಅಂದ್ಬಿಟ್ಟು ಅಲ್ಲೇ ಸುಲಿತಾಯಿದ್ರು. 10 ರೂಪಾಯಿ ಅಂತೆ. ಸರಿ ಆಯಿತು ಅಂದ್ಬಿಟ್ಟು ಅಲ್ಲೇ ಸುಲಿಸ್ಕೊಂಡು ಬಂದೆ. ಫ್ರೆಂಡ್ಸ್ ಏನು ಗೊತ್ತಾ, ಆಂಟಿ ಮಗಳು ಕಾಯಿ ಕಟ್ಟಿದ್ದಕ್ಕೆ ಫಸ್ಟ್ ಟೈಮ್ ಕಟ್ಟಿದ್ರಲ್ಲ, ಅವಾಗ ಕೇಳಿದಾಗ ನನಗೂ ಏನು ಅನಿಸಿರಲಿಲ್ಲ. 2ನೇ ಟೈಮು ನನಗೂ ಮಾಡಬೇಕು ಅನಿಸ್ತು. ನಮ್ಮ ಮನೆಯವ್ರನ್ನ ಕೇಳಿದಾಗ ಇವಾಗ ಬೇಡ ನೆಕ್ಸ್ಟ್ ಅಂತಲೇ ಅಂತ ಇದ್ರು. ನಾನು ಇಲ್ಲ ಹಂಗಾಗಲ್ಲ, ನಾನು ಈ ವಾರ ಮಾಡಲೇಬೇಕು ಅಂತ ಅಂದ್ಬಿಟ್ಟು ಶುರು ಮಾಡಿದ್ದು. ಆಯಿತಾ, ಆಯಿತು. ನನ್ನ ಫ್ರೆಂಡ್ಸ್ ಎಲ್ಲ ಏನು ಅಂತಂದರೆ ವೀಡಿಯೋ ನೋಡ್ತಾರಲ್ಲ, ಅವರು ಏನು ಆರೆಂಜ್ ಕಲರ್ ದಾರೆ ಅಂತ ಕಟ್ಕೊಂಡಿದ್ಯಾ ಅಷ್ಟಪ್ಪ ಅಂತೆಲ್ಲ ಕೇಳ್ತಾಯಿದ್ರು. ಅದಕ್ಕೆ ನಾನು ಅವತ್ತು ಹೇಳಿರಲಿಲ್ಲ, ಇಲ್ಲ ಆಮೇಲೆ ಹೇಳ್ತೀನಿ ಅಂತ ಅಂದ್ಬಿಟ್ಟು ಸುಮ್ಮನೆ ಆಗ್ಬಿಟ್ಟಿದ್ದೆ. ಏನಂತಂದರೆ ಆಂಜನೇಯ ಸ್ವಾಮಿಗೆ ಕಾಯಿ ಕಟ್ಟಿದ್ನಲ್ಲ, ಸೊ ಆವಾಗ ಅವರು ಕಟ್ಟಿರ್ತಾರೆ. ಅದು ನಮ್ಮ ಪೂಜೆ ಪೂರ್ತಿಯಾಗೋರು ಕೈಯಲ್ಲಿನೇ ಇರಬೇಕು. ಆಮೇಲೆ ಅವ್ರು ಹೇಳ್ತಾರೆ ಆ ಥರ ಮಾಡಬೇಕು. ಏನಂತಂದರೆ ನಿನ್ನ ಯಾವುದೋ ಒಂದು ದೇವಸ್ಥಾನಕ್ಕೆ ಕರ್ಕೊಂಡೋಗಿ ಸೇರಿಸ್ಬಿಡ್ಬೇಕು, ಯಾವಾಗಲೂ ಏನೇನೋ ಮಾಡ್ತಾ ಇರ್ತೀಯ ಅಂತ ಇದ್ರು. ನಾನು ಏನೇನೂ ಮಾಡಲ್ಲ. ಯಾವುದಾನ ಒಂದು ಪೂಜೆ ಮಾಡಬೇಕಂದ್ರೆ ಅದು ನನ್ನ ಮನಸ್ಸಿಗೆ ಬರಬೇಕು ಪೂರ್ತಿಯಾಗಿ. ಇಲ್ಲ ನಾನು ಇದನ್ನ ಮಾಡಬೇಕು ಅಂತ, ಆವಾಗ ನಾನು ಮಾಡಬೇಕು ಅನಿಸಿದ್ರೆ ಮಾಡ್ತೀನಿ. ಅದು ಬಿಟ್ಟರೆ ಬೇರೆ ಏನಿಲ್ಲ. ನಾನು ಯಾವತ್ತೂ ನನಗೆ ಒಳ್ಳೆಯದಾಗಲಿ ಅನ್ನೋದಕ್ಕೆ ಅಂತ ಇದು ಮಾಡಲ್ಲ. ಏನಿದ್ರು ನನಗೆ ಕೆಲಸದ ಬಗ್ಗೆ ಕೇಳ್ಕೊಂಡಿರ್ತೀನಿ. ಯಾವುದೇ ಒಂದು ಪೂಜೆ ಮಾಡಿದ್ರು ಅಷ್ಟೇ. ಅದು ಬಿಟ್ಟರೆ ನನ್ನ ಫ್ಯಾಮಿಲಿ ಇನ್ಕ್ಲೂಡ್ ಇರುತ್ತೆ, ಫ್ಯಾಮಿಲಿಗೋಸ್ಕರನೇ ಕೇಳ್ತೀನಿ ಅಷ್ಟೇ. ಒಳ್ಳೆಯದಾಗಲಿ ಮನೆಗೆ ಅನ್ನೋ ಥರ. ನಿಮಗೆ ನಾನು ಮಾಡಿದೆ ಅಂತ ಯಾರೂ ಮಾಡೋಕ್ಕೆ ಹೋಗಬೇಡಿ. ನನ್ನ ಫ್ರೆಂಡ್ಸಲ್ಲಿನೇ ಹೇಳ್ತಾಯಿದ್ದೀನಿ, ಕೇಳ್ತಾರಲ್ಲ ಅವ್ರಿಗೇ. ನಿಮ್ಗೆ ಅನಿಸುತ್ತಾ ಇಲ್ಲ ನಾನು ಮಾಡಲೇಬೇಕು ಅಂತ ಅನಿಸುತ್ತಾ, ಅವಾಗ ಮಾಡಿ, ಒಳ್ಳೆಯದೇ ಆಗುತ್ತೆ. ಹಾಗೆ ಒಂದು ವ್ಲಾಗಲ್ಲಿ ನಾನು ನೋಡಿದ್ದೆ, ನಾವೇನೇ ಪೂಜೆ ಏನೇ ಮಾಡಿದ್ರೂ
ನಾವು ಮಾಡಿರೋ ಪಾಪ ಕರ್ಮ ಕಳಿಯೋವರೆಗೂ ಅದು ಆಗಲ್ಲ ಅನ್ನೋ ಥರಕ್ಕೆ, ಅದರಿಂದ ಮುಕ್ತಿ ಆಗಲ್ಲ ಅಂತ. ಸೊ ಅದಕ್ಕೆ ನಾನೇನು ಅಂತೀನಿ ಗೊತ್ತಾ, ನಾವು ಪೂಜೆ ಪುನಸ್ಕಾರ ಎಲ್ಲ ಮಾಡೋದೇನೆಂದರೆ, ನಾವೇನು ಪಾಪ ಮಾಡಿರ್ತೀವಿ ಅದೆಲ್ಲ ಕಳಿಯೋದಕ್ಕೆ ಒಂದು ದಾರಿ ಆಗಲಿ ಅಂತ. ಇನ್ನೊಂದು, ಈ ಜನ್ಮದಲ್ಲಿ ನಾನು ಯಾವ ಪಾಪನೂ ಮಾಡಿಲ್ಲ, ದೊಡ್ಡವ್ರಿಗೆ ರೆಸ್ಪೆಕ್ಟ್ ಕೊಟ್ಟಿದ್ದೀನಿ, ಗಂಡ ಮಕ್ಕಳು ಅಂತ ನೋಡ್ಕೊತಾ ಇದ್ದೀನಿ. ಅಕ್ಕಪಕ್ಕನೇ ಆಗಲಿ ಬೇರೆಯಲ್ಲಿ ಸುಮ್ಮನೆ ಜಗಳಕ್ಕೆ ಹೋಗಲ್ಲ. ಸುಮ್ಮನೆ ನನ್ನ ಜೊತೆ ಕರ್ಕೊಂಡು ಆ ಥರಕ್ಕೆ ಏನಾದರೂ ಒಂದು ಬಂದರೆ ನಾನು ಸುಮ್ಮನೆ ಇರಲ್ಲ. ಸೊ ಏನು ಮಾತಾಡಬೇಕು ಅದನ್ನು ಮಾತಾಡ್ಬಿಡ್ತೀನಿ. ಮತ್ತು ಬೇರೆಯವ್ರಿಗೆ ಒಳ್ಳೇದಾಗಲಿ ಅಂತಲೇ ಅಂತೀನಿ. ಮತ್ತು ನಾನು ಒಬ್ಬಳೇ ಬದುಕಬೇಕು ಅಂತ ನಾನಿಲ್ಲ. ನನ್ನ ಕೈಲಾದಷ್ಟು ನಾನು ಸಹಾಯ ಮಾಡಿರ್ತೀನಿ, ನಾನು ಶಕ್ತಿ ಮೀರಿ ಮಾಡಿರ್ತೀನಿ. ನಾನು ಆಲ್ಮೋಸ್ಟ್ ಅಯ್ಯೋ ನನಗೆ ಯಾರೋ ಮಾಡ್ತಾರೆ ಅಂತಲೂ ನಾನು ಕಾಯಲ್ಲ. ನನ್ನ ಕೆಲಸ ನಮ್ದು ಏನಿದೆ ನಾವು ಮಾಡ್ಕೊತೀವಿ. ಅಂದರೆ ನಾವು ದುಡ್ಡು ನಾವು ಮುಂದೆ ಬರಬೇಕು ಅನ್ನೋದಷ್ಟೇ ನಮಗಿರೋದು. ಅದನ್ನು ಬಿಟ್ಟರೆ ಅಂದರೆ ಸುಳ್ಳು ಹೇಳಿಲ್ಲ, ಮೋಸ ಮಾಡಿಲ್ಲ, ಏನೂ ಮಾಡೋಕ್ಕೆ ಹೋಗಿಲ್ಲ ಅಂತ ಕೆಲಸ ಎಲ್ಲನೂ. ಆದರೆ ಹಿಂದಿನ ಜನ್ಮದಲ್ಲಿ ಏನು ಮಾಡಿರ್ತೀವಿ ನಮ್ಗೆ ಗೊತ್ತಿಲ್ಲ, ಆಯಿತಾ. ಅದನ್ನೇ ಅವ್ರು ಹೇಳಿದ್ದು, ಈ ಜನ್ಮದಲ್ಲ ಅಂದರು. ನಾನು ಅದನ್ನೇ ಕಮೆಂಟ್ ಹಾಕಿದ್ದಿದ್ದು, ಆಯಿತಾ. ಹಿಂದಿನ ಜನ್ಮದಲ್ಲಿ ಏನು ಮಾಡಿರ್ತೀವಿ ಅದು ನಮ್ಗೆ ಗೊತ್ತಿರಲ್ಲ. ಆ ಒಂದು ಪಾಪ ಕರ್ಮ ಕಳೆಯೋವರೆಗೂ ನಾವೇನೇ ಪೂಜೆ ಮಾಡಿದ್ರು ಅದು ಫಲ ಇಲ್ಲ ಅನ್ನೋ ಥರಕ್ಕೇನೋ ಹೇಳಿದ್ರು. ಅದಕ್ಕೆ ನಾನು ಅರ್ಥ ಮಾಡ್ಕೊಂಡಿದ್ದು ಒಂದೇ, ಈ ಥರ ಪೂಜೆ ಮಾಡೋದ್ರಿಂದ ನಮ್ಮ ಪಾಪ ಕರ್ಮ ಏನು ಮಾಡಿರ್ತೀವೋ ಹೌದು ನಮ್ಗೆ ಗೊತ್ತಿಲ್ಲ, ಏನು ಮಾಡಿರ್ತೀವೋ ಅದು ಕಳಿಯೋದಕ್ಕೆ ಒಂದು ದಾರಿ, ಆಯಿತಾ. ನಾವು ಏನು ಪೂಜೆ ಎಲ್ಲ ಮಾಡ್ತೀವಿ, ನಾವು ಒಂದಷ್ಟು ಮಡಿಯಿಂದ ಏನು ಆ ದೇವ್ರ ಸೇವೆ ಮಾಡ್ತೀವಿ, ಇದರಿಂದ ನಾವು ಮಾಡಿರೋಂಥ ಪಾಪ ಬೇಗ ಕಳೆಯುತ್ತೆ, ಒಳ್ಳೆಯದಾಗುತ್ತೆ ಅಂತ ಅಷ್ಟೇ ನಾನು ಅಂದ್ಕೊಂಡಿದ್ದೀನಿ. ಅದರಿಂದ ನನಗೆ ಅನಿಸಿದ ಪೂಜೆನ ನಾನು ಮಾಡ್ತಾ ಇರ್ತೀನಿ. ಮನೇಲಿ ಪೂಜೆ ಮಾಡೋದೇನು ತಪ್ಪಿಲ್ಲ, ಒಳ್ಳೆಯದೇ. ಮತ್ತು ಮನೇಲಿ ಪೂಜೆಗಳು ದೀಪ ಹಚ್ಚಿ ಪೂಜೆ ಮಾಡೋದು ತುಂಬ ಒಳ್ಳೆಯದು. ಸೊ ಮಾಡ್ತಾ ಇರ್ತೀನಿ ಅಷ್ಟೇ. ನಾನು ಮಾಡಿದೆ ಅಂತ ಅಂದ್ಬಿಟ್ಟು ನೀವು ಮಾಡಬೇಡಿ, ನಿಮ್ಗೆ ಅನಿಸಿದ್ರೆ ನೀವು ಮಾಡಿ. ಮತ್ತು ನಿನ್ನ ಕೋರಿಕೆ ಈಡೇರ್ತಾ ಅಂದರೆ ನಾನು ಇವಾಗ ತಾನೇ ಮುಗಿಸಿದ್ದೀನಿ, ನೋಡೋಣ ದೇವ್ರದ್ದು. ನನ್ನ ಏನು ಗೊತ್ತಾ, ನನ್ನ ಕರ್ತವ್ಯ ಏನಂತಾರೆ, ನಾನು ಮಾಡೋದು ಮಾಡಿದ್ದೀನಿ, ಫಲ ಕೊಡೋದು ನನ್ನ ಕೆಲಸ ಆಯಿತು. ಇವಾಗ ಆ ದೇವ್ರ ಕೆಲಸ ಕೊಡ್ತಾರೋ ಏನು ಮಾಡ್ತಾರೋ ಅದು ಅವ್ರಿಗೆ ಬಿಟ್ಟಿದ್ದು. ಇನ್ನೊಂದೇನು ಗೊತ್ತಾ, ನನಗೆ ಇವಾಗ ರೀಸೆಂಟಾಗಿ ಅರ್ಥ ಆಗಿದ್ದು, ಒಂದು ದೊಡ್ಡ ಗಂಡಾಂತರದಿಂದ ನಾವು ಪಾರಾಗಿದ್ದೀವಿ. ಹಾಗಂತ ಅಂದರೆ ಸ್ವಲ್ಪ ಯಾಮಾರಿದ್ರು ಇವತ್ತು ನಾವು ಏನಾಗ್ತಿದ್ವಿ ಅಂತ ನಮಗೆ ಗೊತ್ತಿಲ್ಲ. ನಾನು ಯೋಚನೆ ಮಾಡಿದ್ರೆ ಎಲ್ಲೆಲ್ಗೋ ಹೊರಟೋಗ್ಬಿಟ್ಟಿತ್ತು. 3 ದಿನ ನಾನು ಸರಿಯಾಗಿ ನಿದ್ದೆ ಮಾಡಿಲ್ಲ, ಹೊಟ್ಟೆಗೆ ಊಟ ಮಾಡೋಕ್ಕಾಗ್ತಾಯಿಲ್ಲ. ಅದನ್ನೇ ನೆನೆಸ್ಕೊಂಡು ಅದನ್ನು ಯಾರ ಹತ್ರನೂ ಹೇಳ್ಕೊಳಕ್ಕಾಗ್ತಾಯಿಲ್ಲ, ಫ್ರೆಂಡ್ಸ್ ಹತ್ರ ಹೇಳ್ಕೊಳಕ್ಕಾಗ್ತಾಯಿಲ್ಲ. ಮತ್ತು ತುಂಬ ಒಳಗೆ ಇಟ್ಕೊಂಡು ಮಂಗ ಕೂತ್ಕೊಂಡ್ಬಿಟ್ಟಿದ್ದೀನಿ. ಲಾಸ್ಟಿಗೆ ನನ್ನ ಅಣ್ಣನ ಹತ್ರನೇ ಹೇಳ್ಕೊಂಡೆ, ಈ ಥರ ಆಯಿತು. ಸ್ವಲ್ಪ ಯಾಮಾರಿದ್ರು ಎಲ್ಲಿಗೆ ಹೋಗ್ತಾಯಿತ್ತೋ ಗೊತ್ತಿಲ್ಲ, ತುಂಬ ಭಯ ಆಗ್ತೈತೆ. ದೇವ್ರು ಯಾವ ಕಡೆ ಇದ್ರೋ ಗೊತ್ತಿಲ್ಲ. ನಿಜ ನಾನೇ ಅಂದ್ಕೊಂಡ್ಬಿಡ್ತಿದ್ದೆ, ದೇವ್ರು ನಮಗೇನು ಇದು ಮಾಡಲ್ಲ ಈ ಥರ ಅಂತಲ್ಲ. ಇಷ್ಟು ದೊಡ್ಡ ಗಂಡಾಂತರದಿಂದ ನಾವು ಈ ಥರ ಒಳ್ಳೇದಾಯಿತು ಅಂತ ಅಂದರೆ ದೇವ್ರು ಇದ್ದಾರೆ ಅಂತ ಫೀಲ್ ಆಗ್ತಾಯಿದೆ. ಯಾವ ಕಡೆ ದೇವ್ರು ಕಾಪಾಡಿದ್ರು ಅಂತಲೇ ನನಗೆ ಗೊತ್ತಾಗ್ತಾಯಿಲ್ಲ. ನೆನೆಸ್ಕೊಂಡ್ರೆ ಕೈ ಕಾಲೆಲ್ಲ ನಡ್ಗುತ್ತೆ ನನಗೆ ಇವಾಗೂ. ನಮ್ಮ ಮನೆಯವ್ರ ಹತ್ರ ಹೇಳ್ಬಿಟ್ಟೆ, ನೀನು ಭಯಬೇಡ, ಈ ಥರ ಆಯಿತು ಅಂತ ಅಂದ್ಬಿಟ್ಟು. ನಿಜವಾಗ್ಲೂ ಭಯ ಆಗ್ತಾಯಿದೆ ಅದನ್ನು ಎಣಿಸ್ಕೊಂಡ್ರೆ ನನಗೆ. ಸ್ವಲ್ಪ ಯಾಮಾರಿದ್ರೆ ಇವತ್ತು ಏನು ನಮ್ಮನೆ ಗೊತ್ತಿಲ್ಲ, ಇಂಥ ಒಂದು ಸಿಚುವೇಶನು. ಅದೇ ಹೇಳಿದ್ದು, ನಾನು ಮಾಡಿದ ಒಂದು ಪೂಜೆನೋ ಇಲ್ಲ ಏನೋ ಒಂದು ಅಷ್ಟು ದೊಡ್ಡ ಗಂಡಾಂತರದಿಂದ ದೇವ್ರು ಕಾಪಾಡಿದ್ದಾರೆ. ಲಿಟ್ಲಿ ಏನೂ ಹೆಂಗಾಗ್ತಿತ್ತು ಅಂದರೆ ನನಗೆ ಅದೇ ಹೇಳೋಕ್ಕೂ ಆಗ್ತಾಯಿಲ್ಲ, ನಂಗೆ ನೆನೆಸ್ಕೊಳ್ಳೋಕ್ಕೂ ಆಗ್ತಾಯಿಲ್ಲ. ಅಂಥ ಒಂದು ದೊಡ್ಡ ಗಂಡಾಂತರದಿಂದ ನಾವು ಪಾರಾಗಿದ್ದು. ಅವಾಗ ಅನ್ನಿಸ್ಬಿಡ್ತು, ನನಗೇನು ಅನಿಸ್ತಾ, ಯಾವ ಸಂಬಂಧ ಹೆಲ್ಪ್ ಮಾಡಲ್ಲ, ನಂಗೆ ಅವ್ರು ಮಾಡಲ್ಲ ಇವ್ರು ಮಾಡಲ್ಲ, ಅದು ಕೆಲವು ನನಗೂ ಇತ್ತು, ಆಯಿತಾ. ಯಾರೆಲ್ಲರೂ ನಮ್ಮ ಜೊತೆ ಇದ್ದು ಇವಾಗ ಆ ಒಂದು ಸಿಚುವೇಶನಲ್ಲಿ ದೇವ್ರು ನಮ್ಮನ್ನ ಕೈ ಬಿಟ್ಬಿಟ್ಟಿದ್ರೆ ಇವತ್ತು ಅವ್ರು ಯಾರೂ ಬರ್ತಾ ಇರಲಿಲ್ಲ ಆ ಟೈಮಲ್ಲಿ. ನಿಜ ಯಾರೂ ಬರ್ತಾ ಇರಲಿಲ್ಲ. ಅಂಥ ಟೈಮಲ್ಲಿ ಯಾವುದೆಲ್ಲ ಕಳ್ಕೊಂಡು ದೇವ್ರು ನಮ್ಮ ಜೊತೆಗಿದ್ದರೆ ಆ ಟೈಮಲ್ಲಿ ದೇವ್ರು ಕಾಪಾಡಿದ್ರಲ್ಲ, ನನಗೆ ನಿಜವಾಗ್ಲೂ ಏನು ಹೇಳಬೇಕು ಅಂತ ಗೊತ್ತಿಲ್ಲ. ಅಷ್ಟೇ, ಒಳ್ಳೇದಾಗುತ್ತೆ. ನಂಬಿಕೆ ಇಟ್ಟು ಪೂಜೆ ಮಾಡಿ. ನೀವು ಅಂದ್ಕೊಂಡಿದ್ದಾಗಲಿಲ್ಲ ಅಂದ್ರೂ ನಿಮ್ಗೆ ಯಾವುದೋ ಒಂದು ರೂಪದಲ್ಲಿ ಅದು ಒಳ್ಳೆಯದೇ ಆಗಿರುತ್ತೆ. ಸೊ ಅಂಥ ಒಂದು ಸಿಚುವೇಶನಿಂದ ನಾವು ಪಾರಾಗಿದ್ದೀವಿ ಅಷ್ಟೇ, ಆಯಿತಾ. ಇನ್ನು ಇಲ್ಲೇ ಇದು ನಂಗೆ ಗೊತ್ತಿಲ್ಲ, ನಮ್ಗೆ ನಿಯರಾಗೇ ಇದೆ ದೇವಸ್ಥಾನ. ತುಂಬ ಅಂದರೆ ತುಂಬ ಜನ, ಇಮ್ಯಾಜಿನೇ ಮಾಡ್ಕೊಳಕ್ಕಾಗಲ್ಲ. ಅದೆಲ್ಲ ಹೆಂಗಿದೆ ಗೊತ್ತಾ, 16 ಸುತ್ತು ನೀವು ದೇವಸ್ಥಾನ ಸುತ್ತಬೇಕು, 16 ಸುತ್ತು ನೀವು ರೌಂಡ್ ಹಾಕಬೇಕು. ಅಷ್ಟೆಲ್ಲ ಇದೆ. ಸ್ವಲ್ಪ ಸ್ಟ್ರಿಕ್ಟಾಗಿ ನಾವು ಫಾಲೋ ಮಾಡಬೇಕು ಅದೆಲ್ಲನೂ. ಅಷ್ಟು ಜನದಲ್ಲಿ ಅಷ್ಟು ಟೋಕನ್ ತೊಗೊಳಕ್ಕೆ ಅರ್ಧ ಗಂಟೆ ಆಗುತ್ತೆ. ನೀವು ಕಾಯಿ ಸೆಲೆಕ್ಟ್ ಮಾಡೋಕ್ಕೆ ಒಂದು 10-15 ನಿಮಿಷ ಹೋಗ್ಬಿಡುತ್ತೆ. ಬೆಳಿಗ್ಗೆ ಹೋದರೆ ನೀವು ಮಧ್ಯಾಹ್ನನೂ ಆಗುತ್ತೋ, 3 ಗಂಟೆ ಆಗುತ್ತೋ, 4 ಗಂಟೆ ಆಗುತ್ತೋ, ಡಿಪೆಂಡ್. ಅಂದರೆ ಆ ಜನಗಳ ಮೇಲೆ ಇರುತ್ತೆ, ಹೇಳೋಕ್ಕಾಗಲ್ಲ.
ಸೊ ಅಂಥದ್ರಲ್ಲಿ ಇಷ್ಟು ನಂಬಿಕೆ ಇಟ್ಟು ಬಂದು ಅಲ್ಲಿ ಕಟ್ತಾರೆ, ಪೂಜೆ ಮಾಡ್ತಾರೆ ಅಂದರೆ ಏನೋ ಒಂದು ಒಳ್ಳೇದಾಗುತ್ತೆ ಅಂತ ಅಷ್ಟೇ. ಕಟ್ಟಿ ಪೂಜೆ ಮಾಡೋದ್ರಿಂದ ಏನು ತಪ್ಪೇನಿಲ್ಲ. ಯಾರಿಗೆಲ್ಲ ಪೂಜೆ ಮಾಡಬೇಕು ಅಂತ ಅನ್ನಿಸ್ತಾ ಇದೆ ಮಾಡಿ. ಕಾರ್ಯಸಿದ್ಧಿ ಆಂಜನೇಯ ಒಳ್ಳೇದು ಮಾಡಲಿ ಎಲ್ಲರಿಗೂ. ಹಾಗೆ ನನ್ನ ಫ್ರೆಂಡ್ ಕೂಡ ಅವರು ಯೂಟ್ಯೂಬರು ನೋಡಿಬಿಟ್ಟು ಇಲ್ಲ ನಾನು ಮಾಡಬೇಕು ಅಂತ ಅಂದರು. ನಾನೇ ಹೇಳಿದೆ ಬನ್ನಿ ನಮ್ಮನೆಗೆ ಬನ್ನಿ ನಾನೇ ಕರ್ಕೊಂಡು ಹೋಗ್ತೀನಿ ಅಂತ. ಸೊ ನನ್ನ ಕೈಲಾಗೋ ಹೆಲ್ಪ್ನ ನಾನು ಮಾಡೇ ಮಾಡ್ತೀನಿ. ಬನ್ನಿ ಅಂತ ಹೇಳಿದ್ದೀನಿ. ಅವ್ರು ಏನಾರ ಬಂದರೆ ಕರ್ಕೊಂಡು ಹೋಗ್ತೀನಿ. ನಮ್ಮಿಂದ ಹಳ್ಳಿದು ಸೇವೆ ಯಾರಿಗಾದ್ರೂ ಆಗಲಿ ನನ್ನ ಕೈಲಾಗಿದ್ದನ್ನ ನಾನು ಎಲ್ಲರಿಗೂ ಮಾಡ್ತಾ ಇರಬೇಕು. ನನ್ನ ಕೈಲಾಗೋದನ್ನ ನಾನು ಮಾಡ್ತೀನಿ, ಇಲ್ಲ ಅಂತ ನಾನು ಯಾರಿಗೂ ಹೇಳೋದೇ ಇಲ್ಲ. ಇಟ್ಕೊಂಡಿಲ್ಲ ಅಂತ ಯಾವತ್ತೂ ಹೇಳಲ್ಲ ನಾನು. ಸೊ ಅದು ನನ್ನ ಕ್ಯಾರೆಕ್ಟರು. ಇನ್ನು ಇವತ್ತಿನ ವ್ಲಾಗ್ ಇಷ್ಟೇ. ದೇವ್ರು ಎಲ್ಲರಿಗೂ ಒಳ್ಳೇದು ಮಾಡಲಿ. ಯಾರೆಲ್ಲ ಪೂಜೆ ಮಾಡಬೇಕು ಅಂತಿದ್ದೀರಾ ಖಂಡಿತವಾಗ್ಲೂ ಮಾಡಿ. ಇನ್ನು ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ.